ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಏನು ಅಂತ ನಿಮ್ಗೆ ನೋಡಿದಾಗಲೇ ಗೊತ್ತಾಗಿರುತ್ತೆ. ಇವತ್ತು ಬಂದ್ಬಿಟ್ಟು ಸ್ಟಾರ್ ಹಾಕೋಣ ಅಂದ್ಕೊಂಡೆ, ಲೇಟ್ ಆಗೋಯ್ತು, ಪರವಾಗಿಲ್ಲ. ಅವತ್ತು ಟ್ರೀ ನೋಡಿದ್ರೆ ಇವತ್ತು ನಾನು ಸ್ಟಾರ್ ಯಾವ ಥರ ಅರೇಂಜ್ ಮಾಡ್ತೀನಿ ಅಂತ ಮೊದಲೆಲ್ಲ ಒಳಗಡೆನೆ ಹಾಕ್ತಾ ಇದ್ದೆ. ಈ ವರ್ಷ ಅಂದ್ಕೊಂಡೆ ಹೊರಗಡೆ ಇಲ್ಲ, ಹೋದ ವರ್ಷನೂ ಹೊರಗಡೆನೆ ಹಾಕಿದ್ದೆ ಇದೇ ಥರ, ಮೇಲ್ಗಡೆಯಿಂದಲೇ ಕನೆಕ್ಷನ್ ಎಲ್ಲ ತಗೊಂಡು. ಸೊ ಇವತ್ತು ಅದೇ ಥರ ಹಾಕೋಣ ಅಂದ್ಕೊಂಡೆ. ಸೊ ಎಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಜಸ್ಟ್ ಕನೆಕ್ಟ್ ಮಾಡಿದ್ರೆ ಸಾಕು. ಮೇಲ್ಗಡೆನೆ ಕನೆಕ್ಷನ್ ಇದೆ, ಅಲ್ಲಿಂದಲೇ ನಾನು ಕೊಡ್ತಾ ಇದ್ದೀನಿ. ಜೊತೆಗೆ ಚಳಿ ಅಂದ್ರೆ ಚಳಿ, ಏನು ಈ ತರ ಅವತಾರದಲ್ಲಿದ್ದೀನಿ ಅನ್ಕೋಬೇಡಿ, ವಿಪರೀತ ಚಳಿ ಬೆಂಗಳೂರಲ್ಲಿ. ಎಲ್ಲ ಕಡೆ ಇದೆ, ಅಂದ್ರೆ ಬೆಂಗಳೂರಲ್ಲೂ ಇದೆ. ಸೊ ಸಹಿಸ್ಕೊಳಕ್ ಆಗ್ತಾ ಇಲ್ಲ, ಅದಕ್ಕೆ ಜಾಕೆಟ್ಟು ಕ್ಯಾಪು ಎಲ್ಲ ಹಾಕೊಂಡು ತಯಾರಾಗಿದ್ದೀನಿ. ಜೊತೆಗೆ ಬಿಸಿ ಬಿಸಿ ಕಾಫಿನೂ ಇಟ್ಕೊಂಡಿದ್ದೀನಿ. ಸೊ ರೆಡಿ ಮಾಡ್ತಾ ಇದ್ದೀನಿ ಎಲ್ಲ ಕನೆಕ್ಷನ್ ಎಲ್ಲ ಕೊಡೋಕ್ಕೆ. ನಾನು 3 ಸ್ಟಾರ್ನ ಹಾಕ್ತಿದ್ದೀನಿ, ಒಂದು ದೊಡ್ಡದು, 2 ಚಿಕ್ಕ ಚಿಕ್ಕದು ಅಂತ. ಅಂದ್ರೆ ನಾನು ಅದು ನನ್ನ 3 ಮಕ್ಕಳನ್ನ ರೆಪ್ರೆಸೆಂಟ್ ಮಾಡುವ ತರ. ದೊಡ್ಡ ಸ್ಟಾರ್ ಬಂದ್ಬಿಟ್ಟು ಮಗ ಅಂತ, ಚಿಕ್ಕ ಚಿಕ್ಕದು ನನ್ನ ಟ್ವಿನ್ಸ್ ಮಕ್ಕಳು ಅಂತ, ಹೆಣ್ಮಕ್ಳು. ಸೊ ಆ ತರ ನಾನು 3 ಸ್ಟಾರ್ನ ನನ್ನ ಚಿಕ್ಕ ಮಕ್ಕಳು ಆದ ನಂತರ ಅದೇ ತರನೇ ನಾನು ಯಾವಾಗ್ಲೂ 3 ಸ್ಟಾರ್ಸ್ನೇ ಹಾಕೋದು. ನಂದು 3 ಸ್ಟಾರ್ಸ್ ಅಂತ, ಅವರೇ ಎಲ್ಲದರಲ್ಲೂ ಮುಂದೆ ಇರಬೇಕು ಅಂತ ಅದನ್ನೇ ನಾನು ರೆಪ್ರೆಸೆಂಟ್ ಮಾಡ್ತಾ ಆಗ್ತಾ ಇದ್ದೀನಿ. ಓಕೆ, ಇದೆಲ್ಲ ಕನೆಕ್ಷನ್ನು ಅಲ್ಲಿಗೆ ಫಿಕ್ಸ್ ಮಾಡೋದು ಎಲ್ಲ ಸಾಹಸದ ಕೆಲಸ ಸ್ವಲ್ಪ. ಓಕೆ, ಎಲ್ಲ ಏನೆಲ್ಲ ಐಡಿಯಾ ಆಗ್ತಾ ಇದ್ದೀನಿ ಹಿಂಗ್ ಮಾಡಬೇಕು ಅಂತ. ಅದು ಯಾರಾದ್ರೂ ಇನ್ನೊಬ್ರು ಜೊತೆಗೆ ಇದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ನಾನು ಇದೆಲ್ಲ ಮಕ್ಕಳು ಸ್ಕೂಲ್ಗೆ ಹೋಗಿ ಹಸ್ಬೆಂಡ್ ಆಫೀಸ್ಗೆಲ್ಲ ಹೋದ್ಮೇಲೆ ನಾನು ಈ ಥರದ್ನೆಲ್ಲ ಸ್ವಲ್ಪ ಮಾಡೋದು. ಯಾರು ಇರೋದಿಲ್ಲ, ನಾನೊಬ್ಳೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ನನ್ನ ತಲೆಗೆ ಉಳಿದಿರೋ ಥರ ಏನೇನೋ ಮಾಡ್ತೀನಿ. ಸೊ ಹೋದ ವಾರ ಎಲ್ಲ ಮಾಡಬೇಕು ಅಂದ್ಕೊಂಡಿದ್ದೆ. ಇದು ಕನೆಕ್ಷನ್ ಎಲ್ಲ ಹೊರಗಡೆನೆ ಇರೋದ್ರಿಂದ ಮಳೆ ಬಂದರೆ ಸ್ವಲ್ಪ ತೊಂದರೆ ಆಗುತ್ತೆ, ಅದರಿಂದ ವೆಯ್ಟ್ ಮಾಡ್ತಾ ಇದ್ದೆ. ಸರಿ, ಇವಾಗ ಮಳೆ ಕಾಣಿಸ್ತಾ ಇಲ್ಲ, ಓಕೆ ಕನೆಕ್ಷನ್ ಕೊಡೋಣ ಅಂದ್ಕೊಂಡೆ. ಎಲ್ಲ ಮನೇಲೂ ಆಲ್ರೆಡಿ ಸ್ಟಾರ್ ಎಲ್ಲ ರಾರಾಜಿಸ್ತಾ ಇದೆ, ನಾನು ಸ್ವಲ್ಪ ಲೇಟು. ಓಕೆ, ಕೊಡ್ತಾ ಇದ್ದೀನಿ ಕನೆಕ್ಷನ್ಸ್ ಎಲ್ಲ ಕಷ್ಟಪಟ್ಟು. ಚಳಿ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಸರಿ, ಕಾಫಿ ಕುಡಿಯೋಣ ಅಂದ್ಕೊಂಡೆ. ಯಾಕೆ ಕಾಫಿ ಸ್ವಲ್ಪ ಬಿಸಿ ಬಿಸಿ ಕಾಫಿ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಓಕೆ, ನಾನು ಇದು ಮಾಡ್ತಾ ಇರ್ಬೇಕಾದ್ರೆ ಪಕ್ಕದಲ್ಲಿ ಒಂದು ಜಗಳ ನಡೀತಾ ಇತ್ತು. ನಾನು ವಿಡಿಯೋ ಏನು ಶೂಟ್ ಮಾಡಿಲ್ಲ. ಅದು ಯಾರೋ ಪಾಪ, ನನಗೆ ಇದರಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅಂತ ಅನಿಸ್ಲಿಲ್ಲ. ಯಾರೋ ಪಾಪ ಊರಿಗೋಗಿ ಆಟೋ ಮಾಡ್ಕೊಂಡು ಬಂದಿದ್ದಾರೆ. ಆಟೋ ಮಾಡ್ಕೊಂಡು ಬಂದ್ಬಿಟ್ಟವರು, ಲೇಡೀಸ್ ಮಾತ್ರ ಇದ್ದಾರೆ. ತುಂಬಾ ಬ್ಯಾಗ್ಗಳಿದೆ, ನಮ್ಮ ಪಕ್ಕದ ಸ್ಟ್ರೀಟಲ್ಲೇ ತುಂಬಾ ಬ್ಯಾಗ್ಗಳಿದೆ. ಆಕ್ಚುಲಿ ಹತ್ರನೇ. ಪಾಪ ಅವನು 200 ರೂಪಾಯಿನೂ ಕೇಳಿದಾನೆ ಅಲ್ಲಿಂದ. 200 ರೂಪಾಯಿದು ಇದು ಇಲ್ಲ, ದೂರ ಇಲ್ಲ. ಅವನು ಅಲ್ಲಿಂದ ಕೇಳಿದ್ದು, ಇವ್ರು ಒಪ್ಕೊಂಡ್ ಬಂದಿದ್ದಾರೆ. ಬಟ್ ಇಲ್ಲಿ ಬಂದೇನೋ ಕಿರಿಕ್ ಮಾಡಿದ್ದಾರೆ. ಪಾಪ ಆಟೋದವನ್ಗೆ ಹಾಕಿ ಹೊಡೆದ್ರು ಪಾಪ. ಅದು ನಾರ್ತ್ ಇಂಡಿಯಾದವ್ರು, ಹಿಂದಿಯವರು. ಚೆನ್ನಾಗಿ ಹಾಕೊಂಡು ಹೊಡೆದಿದ್ದಾರೆ ಪಾಪ. ಅವನ್ ಸಣ್ಣಕ್ಕಿದ್ದ, ಇವ್ರು ಸ್ವಲ್ಪ ಘಟಾನುಘಟಿ ಚೆನ್ನಾಗಿ ಹಾಕೊಂಡು ಹೊಡೆದು ಬಿಟ್ಟಿದ್ದಾರೆ. ಐದರ್ ಅವರು ಅಲ್ಲಿಂದ ಒಪ್ಕೊಂಡ್ ಬರ್ಬಾರ್ದಾಗಿತ್ತು, ಬೇರೆ ಆಟೋ ಕೇಳ್ಬೇಕಾಗಿತ್ತು. 200 ರೂಪಾಯಿ ಅಂತ ಒಪ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಇಲ್ಲಿ ಬಂದ್ ನೋಡಿದ್ರೆ ಪಾಪ ಕೊಡಕ್ಕೆ ಹಿಂಜರಿದ್ಬಿಟ್ಟು ಪಾಪ ಹೊಡೆದೇ ಬಿಟ್ರು ಅವನ ಅಷ್ಟು ಜಾಸ್ತಿ ಕೇಳೋ ಅವಶ್ಯಕತೆನೂ ಇರ್ಲಿಲ್ಲ. ಹೆಚ್ಚಂದ್ರೆ ಒಂದು 80 ರೂಪಾಯಿ ಕೇಳ್ಬೋದಷ್ಟೇ. ಒಂದು ಮ್ಯಾಕ್ಸಿಮಮ್ ಒಂದು ಕಿಲೋಮೀಟರ್ ಇರೋದಿಲ್ಲ ರೈಲ್ವೆ ಸ್ಟೇಷನ್ ಇಂದ ಮನೆ ಹತ್ರ. ಬಟ್ ಚೆನ್ನಾಗಿ ಓಡಿಸ್ಕೊಂಡು ದುಡ್ಡು ಕೊಟ್ರೋ ಇಲ್ವೋ ಗೊತ್ತಿಲ್ಲ. ನಾನು ವಿಡಿಯೋ ಏನು ಶೂಟ್ ಮಾಡಿಲ್ಲ. ಅದು ಮಾಡೋಣ ಅನ್ಕೊಂಡೆ, ಮತ್ತೆ ಅವ್ರದ್ದು ಪ್ರೈವಸಿ ಅಲ್ವಾ, ನಾವ್ಯಾತಕ್ ಸುಮ್ನೆ ಅದನ್ನೆಲ್ಲ ಶೂಟ್ ಮಾಡಿ ಹಾಕೋದು ಅಂತ ಬೇಡ ಅಂದ್ಕೊಂಡೆ. ಸೊ ಏನೋ ಅದು ಇದ್ ಮಾಡ್ತಾ ಇರ್ಬೇಕಾದ್ರೆ ಪಕ್ಕದಲ್ಲಿ ಈ ತರ ಒಂದು ಘಟನೆ ನಡೀತು. ನಿಮ್ಮ ಹತ್ರ ಅದು ಯಾರ್ದು ತಪ್ಪು ಯಾರ್ದು ಸರಿ ಅಂತ ನಾನೇ ನಿಂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ. ಓಕೆ ಆಯ್ತು, ಇವಾಗ ನಾನು ಕೆಳಗಡೆ ಬಂದು ಅದನ್ನೆಲ್ಲ ಕನೆಕ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟ್ಯಾಗ್ ಹಾಕಿ ಎಲ್ಲ ನಾನು ಸೆಕ್ಯೂರ್ ಮಾಡ್ತಾ ಇದ್ದೀನಿ. 3 ಸ್ಟಾರ್ಗಳನ್ನು ಸೆಕ್ಯೂರ್ ಮಾಡ್ತಾ ಇದ್ದೀನಿ. ಓಕೆ, ಒಂದು ಲೆವೆಲ್ಗೆ ಬಂದಿದೆ ಇದು. ನಾನೇ ಇವಾಗ ಇದರಲ್ಲಿ ಟೈ ಮಾಡಿ ತಿರ್ಗಾ ಇಳಿದು ಕೆಳಗಡೆ ಎಲ್ಲ ಹೋಗಿ ನೋಡ್ಬೇಕು, ಕರೆಕ್ಟ್ ಆಗಿ ಬಂದಿದೆಯಾ, ಕರೆಕ್ಟ್ ಆಗಿ ಕೂತಿದ್ಯಾ ಅಂತೆಲ್ಲ. ನೋಡಿ ಎಷ್ಟು ಸರ್ಕಸ್ ಮಾಡ್ತಾ ಇದ್ದೀನಿ ಅಂತ, ಒಬ್ಳೆ ಇರೋದ್ರಿಂದ ಟ್ಯಾಗ್ಗಳು ಎತ್ಕೊಳಕ್ಕೂ ಮೇಲೆ ಒಬ್ರು ಹಿಡ್ಕೊಬೇಕು.
ಓಕೆ. ಸಮ್‌ಹೌ ನಾನು ಏನೋ ರೆಡಿ ಮಾಡಿದ್ದೀನಿ. ನನಗೆ ಅನ್ನಿಸ್ದಂಗೆ ಎಲ್ಲ ನನ್ನ ತಲೆಗೆ ಹೊಳೆದಿರೋ ಥರ ಎಲ್ಲ ಓಕೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಓಕೆ. ತಕ್ಕ ಮಟ್ಟಿಗೆ ಮಾಡಿದ್ದೀನಿ. ಓವರ್ ಆಗಿ ಲಾಸ್ಟ್ ಇಯರ್ ಎಲ್ಲ ನಾನು ಮನೆ ಮುಂದೆ ತುಂಬಾ ಲೈಟ್ ಎಲ್ಲ ಹಾಕಿ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದೆ. ಈ ಸಲ ಅಷ್ಟಕ್ಕೆಲ್ಲ ಪೇಶನ್ಸು ಇಲ್ಲ, ಟೈಮು ಇಲ್ಲ. ಪೇಶನ್ಸ್‌ಗಿಂತ ಹೆಚ್ಚು ಟೈಮ್ ಇಲ್ಲ. ಟೈಮ್ ಇದ್ರೆ ಏನಾದ್ರೂ ಮಾಡ್ಬೋದು. ಟೈಮೇ ಇಲ್ಲ. ನಂದು ಮನೆ ಕೆಲ್ಸ, ಮಕ್ಕಳು ಅದ್ರ ಜೊತೆಗೆ ಇವೆಲ್ಲ ಎಕ್ಸ್ಟ್ರಾ ವರ್ಕ್ ಆಗುವಾಗ ಸ್ವಲ್ಪ ಟೈಮ್ ಸಾಕಾಗ್ತಾ ಇಲ್ಲ. ಓಕೆ. ಸಮ್‌ಹೌ ಏನೋ ಮಾಡ್ತಾ ಇದ್ದೀನಿ. ಓಕೆ. ಇದ್ರದ್ದು ಲೆಂತ್ ಸಾಕಾಗ್ತಾ ಇಲ್ಲ. ನಾನು ಬೇರೆ ಚೇಂಜ್ ಮಾಡ್ತಾ ಇದ್ದೀನಿ. ನಾನು ವಾಷಿಂಗ್ ಮಿಷಿನ್ ಎಲ್ಲ ಈ ತರ ಮೇಲ್ಗಡೆನೆ ಇಟ್ಕೊಂಡಿದ್ದೀನಿ. ಮನೆ ಒಳಗಡೆ ಇಲ್ಲ. ಮೇಲ್ಗಡೆ ಇಲ್ಲೇ ಬಟ್ಟೆ ಹಾಕಿ ಇಲ್ಲೇ ಎತ್ತಿ ಒಣಗಿಸಿ ಎತ್ಕೊಂಡು ಹೋಗ್ಬಿಡ್ತೀನಿ. ಇಲ್ಲೇ ಒಗೆದ್ಬಿಟ್ಟು. ಸೊ ಅದ್ರದ್ದು ಕನೆಕ್ಷನ್ ಇಲ್ಲಿ ಮೇಲ್ಗಡೆ ಇರೋದ್ರಿಂದ ನನಗೆ ಲೈಟಿಂಗ್ ಎಲ್ಲ ಕನೆಕ್ಷನ್ ನಾನು ಇಲ್ಲಿಂದೇ ತಗೊಂತೀನಿ. ಓಕೆ. ಬೇರೆ ಎಕ್ಸ್ಟೆನ್ಷನ್ ಬೋರ್ಡ್ ಎತ್ಕೊ ಬಂದಿದ್ದೀನಿ ಈಗ. ಇದು ನಾವೇ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀವಿ ಬೇರೆ ವೈರ್ಗಳನ್ನೆಲ್ಲ ಹಾಕೊಂಡು. ಅದರಿಂದ ಇದು ಸ್ವಲ್ಪ ಯೂಸ್ ಆಗುತ್ತೆ. ಅದು ತುಂಬಾ ಉದ್ದದ ವೈರ್ ಹಾಕೊಂಡ್ಬಿಟ್ಟಿದೀವಿ ನಾವೇ. ಸೊ ಅದರಿಂದ ಇದು ಯೂಸ್ಫುಲ್ ಆಗುತ್ತೆ. ಇನ್ನೊಂದು ತುಂಬಾ ಚಿಕ್ಕದಿತ್ತು, ಆಗಿಲ್ಲ ವೈರ್. ಓಕೆ. ನಾವು ಇದರಲ್ಲಿ ಟ್ರೈ ಮಾಡೋಣ ಈಗ. ಓಕೆ. ಮತ್ತೆ ನಿಮ್ಮ ಊರುಗಳಲ್ಲೆಲ್ಲ ಚಳಿ ಯಾವ ತರ ಇದೆ? ವಿಪರೀತ ಚಳಿನ? ಕೊಡಗಲ್ಲಂತೂ ಚಳಿ ಅಂತ ಕೇಳ್ಪಟ್ಟೆ. ಯಾಕೆಂದ್ರೆ ಡೈಲಿ ಕಾನ್ವರ್ಸೇಷನ್ ಕಾಲ್ ಮಾಡ್ತಾ ಇರ್ತೀನಿ, ಗೊತ್ತಾಗುತ್ತೆ ಅದರಿಂದ. ಬೇರೆ ಕಡೆ ಎಲ್ಲ ಚಳಿ ಎಲ್ಲ ಯಾವ ತರ ಇದೆ? ವಿಪರೀತ ಚಳಿನ? ಇಲ್ಲಂತೂ ನನಗಂತೂ ಒಂದ್ ಸ್ವಲ್ಪನೂ ಚಳಿ ತಡ್ಕೊಳಕ್ ಆಗೋದಿಲ್ಲಪ್ಪ. ನಾನು ಯಾವಾಗ್ಲೂ ಈ ತರ ಕವರ್ ಆಗಿ ಸಾಕ್ಸ್, ಸ್ವೆಟರ್, ಐ ಮೀನ್ ಜಾಕೆಟ್, ಕ್ಯಾಪ್ ಎಲ್ಲ ಹಾಕೊಂಡೆ ಯಾವಾಗ್ಲೂ ಇರ್ತೀನಿ. ಓಕೆ. ಫೈನ್. ಇದು ಲೆಂತ್ ಸಾಕಾಯ್ತು. ಸೊ ಇದನ್ನೇ ನಾವು ಅದಕ್ಕೆ ಇನ್ನೊಂದು ಎಕ್ಸ್ಟೆನ್ಷನ್ ವೈರ್ ಕೊಡಬೇಕು, ತಿರ್ಗಾ ಐ ಮೀನ್ ಬೋರ್ಡ್ ಕೊಡಬೇಕು. ಓಕೆ.
ಓಕೆ, ಡನ್, ಮುಗೀತು. ಹೌದಾ, ಇಷ್ಟೇ ಇವತ್ತಿನ ವಿಡಿಯೋ. ನೋಡಿ ಔಟ್ಪುಟ್ ಯಾವ ತರ ಬಂದಿದೆ ಅಂತ ನೋಡಿ. ನೋಡಿದ್ರಲ್ಲ, ಚೆನ್ನಾಗಿ ಬಂದಿದೆ. ಓಕೆ, ಇಷ್ಟೇ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು. ಬಾಯ್.